ಹಲೋ ಎಲ್ಲರಿಗೂ. ಕೂದಲಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಅದನ್ನ ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಸೊ ಈ ವಿಡಿಯೋನಲ್ಲಿ ನಾನೊಂದು ಹೇರ್ ಕೇರ್ ರೆಮಿಡಿನ ಹೇಳ್ಕೊಟ್ಟಿದ್ದೀನಿ, ಪೂರ್ತಿಯಾಗಿ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನಿವತ್ತು ಹೇರ್ ಕೇರ್ ಒಂದು ರೆಮಿಡಿನ ತಂದಿದ್ದೀನಿ, ಹೋಮ್ ರೆಮಿಡಿ. ಸೊ ಇದು ಬಂದು ಹೇರ್ ಗ್ರೋತ್ಗಿಂತ ಹೇರ್ ಸಾಫ್ಟ್ ಆಗುತ್ತೆ. ಇವಾಗ ಕೆಲವ್ರಿಗೆ ಲಾಂಗ್ ಹೇರ್ ಇರುತ್ತೆ, ಇಲ್ಲ ಶಾರ್ಟ್ ಹೇರ್ ಇದ್ರೂ ಹೇರ್ ತುಂಬ ರಫ್ ಆಗಿರುತ್ತಲ್ವ, ನಾವು ರೆಗ್ಯುಲರ್ ಆಗಿ ಇದು ಹೇರ್ ಗ್ರೋತ್ಗಿಂತ ಹೇರ್ ಸಾಫ್ಟ್ ಮಾಡುತ್ತೆ, ಬೌನ್ಸಿ ಆಗಿ ಮಾಡುತ್ತೆ. ಓಕೆ, ಫುಲ್ ಸಾಫ್ಟಿ ಅಂತ ಅನಿಸುತ್ತೆ ನಮಗೆ. ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಇಲ್ಲ ಡ್ರೈ ಹೇರ್ ಆಗಿರ್ಬೋದು, ಇಲ್ಲ ಒಂಥರ ಗ್ರೇ ಹೇರ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಹೇರ್ ಶೈನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೆಮಿಡಿನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇರ್ ಸ್ಮೂತ್ ಆಗುತ್ತೆ. ಈಗ ನಾವು ಯೂಶ್ವಲಿ ಹೇರ್ ಸಾಫ್ಟನಿಂಗ್, ಹೇರ್ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ಸ್ನ ಸಲೂನ್ಸಲ್ಲಿ ಮಾಡಿಸ್ಕೋತೀವಲ್ಲ, ಅದಲ್ದಿರ ನಾರ್ಮಲ್ ಆಗಿ ಮನೆಯಲ್ಲೇ ನಾವು ಯಾವ ರೀತಿ ನಮ್ಮ ಹೇರ್ನ ಸಾಫ್ಟ್ ಮಾಡ್ಬೋದು, ಬೌನ್ಸಿಯಾಗಿ ಕಾಣಿಸೋ ರೀತಿ, ನೋಡಿ ಈ ಥರ ಸಿಲ್ಕಿಯಾಗಿ ಕಾಣಿಸೋ ರೀತಿ, ಬೌನ್ಸಿಯಾಗಿ ಕಾಣಿಸೋ ರೀತಿ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ರೆಮಿಡಿ. ಓಕೆ, ಇದನ್ನ ನೀವು ರೆಗ್ಯುಲರ್ ಆಗಿ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್, ಇಲ್ಲ ನೀವು ಆಲ್ಟರ್ನೇಟ್ ಡೇಸ್ ತಲೆಗೆ ಸ್ನಾನ ಮಾಡ್ತಿರಲ್ಲ, ಆ ಟೈಮಲ್ಲಿ ಸಹ ಇದನ್ನ ಅಪ್ಲೈ ಮಾಡ್ತಾ ಬಂದರೆ ಇನ್ನೂ ಸಾಫ್ಟ್ ಆಗುತ್ತೆ ನಿಮ್ಮ ಹೇರ್ ಗ್ರೋತ್ಗಿಂತ ಹೇರ್ ಸಾಫ್ಟು ಹಾಗೆ ಶೈನ್ ಇಂಪ್ರೂವ್ ಆಗುತ್ತೆ. ಈ ರೆಮಿಡಿನ ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋನಲ್ಲಿ ಹಾಕಿದ್ದೀನಿ. ಸೊ ನೋಡಿ. ಸೊ ಈ ರೆಮಿಡಿ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ವೆರಿ ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂದರೆ ಕೋಕೋನಟ್ಟು. ಸೊ ಕೋಕೋನಟ್ನ ನಾನು ಒಂದು ಜಾರಲ್ಲಿ ಪೀಸ್ಗಳು ಮಾಡಿ ಹಾಕ್ಕೊಂಡಿದ್ದೀನಿ. ಆ ಪೀಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕೋಕೋನಟ್ ಮಿಲ್ಕ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅಷ್ಟೇ ಇದರದ್ದು ಮೇನ್ ಪಾರ್ಟು. ಸೊ ಕೋಕೋನಟ್ ಮಿಲ್ಕ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ನೋಡಿ ನಾನು ಕೋಕೋನಟ್ಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ, ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಸೊ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಡ ಅಂದರೆ ನಮಗೆ ಮಾರ್ಕೆಟ್ಗಳಲ್ಲಿ, ಶಾಪ್ಸಲ್ಲಿ, ಸ್ಟೋರ್ಗಳಲ್ಲಿ ನಮಗೆ ರೆಡಿಮೇಡ್ ಕೋಕೋನಟ್ ಮಿಲ್ಕ್ಸೇ ಸಿಗುತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಅವೈಲೇಬಲ್ ಇಲ್ಲ. ಸೊ ನಾನು ಕೋಕೋನಟ್ ಮಿಲ್ಕ್ ತೊಗೊಳ್ಳೋದು ಗೊತ್ತಿಲ್ಲದೆ ಇರೋರಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಕೋಕೋನಟ್ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾದಮೇಲೆ ಅದನ್ನ ಒಂದು ಬೊಟ್ಲಿಗೆ ಹಾಕ್ಕೊಂಡು ಅದಕ್ಕೊಂಚೂರು ಮೊಸರು, ಆಮೇಲೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಆಲಿವ್ ಆಯಿಲ್ ಬೇಕು. ಆಲಿವ್ ಆಯಿಲ್ ಅದನ್ನೇ ಹಾಕಬೇಕು ನೀವು. ಅದು ನಮ್ಮ ಹೇರ್ ಸ್ಟ್ಯಾಂಡ್ಸ್ನ ತುಂಬ ಸಾಫ್ಟ್ ಆ್ಯಂಡ್ ಶೈನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಲಿವ್ ಆಯಿಲು, ಕರ್ಡು ಮತ್ತು ಕೋಕೋನಟ್ ಮಿಲ್ಕು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ನಿಮ್ಮ ಹೇರ್ ಸ್ಟ್ಯಾಂಡ್ಸ್ಗೆ, ಸ್ಕ್ಯಾಲ್ಪ್ಗೆ, ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಇದು ನೋಡೋದಕ್ಕೆ ಸ್ವಲ್ಪ ನಿಮಗೆ ಎಗ್ ಮಿಕ್ಸ್ಚರ್ ಥರನೇ ಕಾಣಿಸುತ್ತೆ. ಸೊ ಯೂಶ್ವಲಿ ನಾವು ಎಗ್ ಯೂಸ್ ಮಾಡ್ತೀವಲ್ಲ ಹೇರ್ಗೆ, ಅದಲ್ದಿರ ಇದನ್ನು ಯೂಸ್ ಮಾಡಿದ್ರೂ ಸಹ ನಿಮಗೆ ಅದೇ ಎಫೆಕ್ಟೇ ಸಿಗುತ್ತೆ. ಸೊ ಈಗ ನಾನು ನೋಡಿ 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಪಾರ್ಟಿಷನ್ ಮಾಡ್ಕೊಂಡಿದ ನಂತರ ನಿಮ್ಮ ಹೇರ್ಗೆ ಇದನ್ನು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಟ್ಯಾಂಡ್ಸ್ಗೆ, ಸ್ಕ್ಯಾಲ್ಪ್ಗೆ, ಪ್ರತಿಯೊಂದು ಪಾರ್ಟಲ್ಲೂ ನೀವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನೀಟಾಗಿ ಒಂದು ಬ್ಯಾಂಡ್ ಹಾಕ್ಕೊಳ್ಳಿ ಸಾಕು. ಸೊ ಒಂದು 1 or 2 hours ಬಿಟ್ಬಿಟ್ಟು ನಿಮ್ಮ ರೆಗ್ಯುಲರ್ ಶ್ಯಾಂಪೂಯಿಂಗ್ ಏನಿದೆಯೋ ಆ ಹೇರ್ ಕೇರ್ ರೂಟೀನ್ನ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಹೇರ್ ಸಖತ್ ಸಾಫ್ಟಾಗಿ ಶೈನಿಯಾಗಿ ಆಗುತ್ತೆ. ಸೊ ಇದನ್ನು ಎವ್ರಿ ವೀಕ್ ಥ್ರೈಸ್ ಇಲ್ಲ ಟ್ವೈಸೋ ಮಾಡಿ, ಇಲ್ಲ ಆಲ್ಟರ್ನೇಟ್ ಡೇಸಲ್ಲಿ ನೀವು ತಲೆಗೆ ಸ್ನಾನ ಮಾಡೋಂಗಿದ್ರೆ ಆವಾಗ ಮಾಡಿದ್ರೆ ಇನ್ನೂ ಜಾಸ್ತಿ ಸಾಫ್ಟ್ ಆಗುತ್ತೆ ಇದು. ನಾನು ಕೋಕೋನಟ್ ಮಿಲ್ಕ್ ಇಲ್ಲದೇ ಇರೋದ್ರಿಂದ ಕೋಕೋನಟ್ ಕಟ್ ಮಾಡಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕೋಕೋನಟ್ ಮಿಲ್ಕ್ ಶಾಪ್ಸಲ್ಲ ಇಲ್ಲ ಸ್ಟೋರಲ್ಲಿ ತೊಗೊಳ್ಳೋದು ಅವೈಲಬಿಲಿಟಿ ಇದ್ದರೆ ಸೊ ನೀವು ಡೈರೆಕ್ಟಾಗಿ ಅದನ್ನೇ ಯೂಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಸೊ ಇದು ನೋಡಿ ನಾನು ಹೇರ್ನ ತೋರಿಸ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಒಂದು ಚಿಕ್ಕ ಸ್ಟ್ಯಾಂಡ್ನ ಸಹ ಬಿಡಬೇಡಿ. ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಹೇರ್ನ. ಸೊ ಒನ್ಸ್ ನಾನು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾನು ಪೂರ್ತಿಯಾಗಿ ಹೇರ್ ಪ್ಯಾಕ್ ಥರನೇ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ, ಮಸಾಜ್ ಮಾಡಿದ್ದೀನಿ. ಈಗ ನಾನು ಅದನ್ನು ಪೂರ್ತಿಯಾಗಿ ಒಂದು ಬನ್ ಥರ ಹಾಕ್ಕೊಳ್ತಾ ಇದ್ದೀನಿ. ಒನ್ಸ್ ನೀವು ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನ 1 or 2 hours. ಸೊ ನೋಡಿದ್ರಲ್ಲ, ಈ ಹೇರ್ ಅಪ್ಲಿಕೇಶನ್ ಆದಮೇಲೆ, ಹೇರ್ ವಾಶ್ ಆದಮೇಲೆ ನನ್ನ ಹೇರ್ ಯಾವ ಥರ ಇದೆ ಅಂತ. ಸೊ ಸಖತ್ ಸಾಫ್ಟಾಗಿ, ಶೈನಿಯಾಗಿ, ಬೌನ್ಸಿಯಾಗಿ ಅನಿಸುತ್ತೆ. ನೀವು ಯಾವುದೇ ರೀತಿ ಏನು ಹೇಳ್ತಾರೆ ಹೇರ್ ಡ್ರೈಯರ್ ಆಗಿರ್ಬೋದು, ಇಲ್ಲ ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಯೂಸ್ ಮಾಡ್ದೇ ನಿಮ್ಮ ಹೇರು ಸಖತ್ ಸಾಫ್ಟಾಗಿ, ಶೈನಿಂಗ್ ಆಗಿ ಕಾಣಿಸುತ್ತೆ. ನನ್ನ ಹೇರ್ ಲೆಂತ್ ಕೂಡ ನೋಡಿ ಎಷ್ಟು ಉದ್ದ ಇದೆ. ಸೊ ಈ ರೆಮಿಡಿನ ನೀವು
ರೆಗ್ಯುಲರ್ ಆಗಿ ಆಲ್ಟರ್ನೇಟ್ ಡೇಸ್ ಆಗಿರ್ಬೋದು ಇಲ್ಲ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದಾದ್ಮೇಲೆ ನಿಮ್ಮ ಹೇರ್ ವಾಲ್ಯೂಮ್ ಸಹ ಇಂಪ್ರೂವ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಿ, ಗ್ರೋತ್ಗಿಂತ ಹೇರ್ ವಾಲ್ಯೂಮ್ ಇಂಪ್ರೂವ್ ಆಗುತ್ತೆ, ಹಾಗೆ ಹೇರ್ ಶೈನಿಯಾಗಿ ಬೌನ್ಸಿಯಾಗಿ ಕಾಣಿಸುತ್ತೆ. ಓಕೆ, ಡಲ್ ರಫ್ ಡ್ರೈ ಹೇರ್ಗೆ ಇದೊಂದು ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಅಪ್ಲೈ ಮಾಡಿದಾದ್ಮೇಲೆ ಒಂದು 1 or 2 hours ಬಿಟ್ಟು ವಾಶ್ ಮಾಡಿ ರೆಗ್ಯುಲರ್ ಆಗಿ ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಸಾಫ್ಟಾಗಿ ಶೈನಿಂಗ್ ಆಗಿ ಹೆಲ್ದಿಯಾಗಿ ಕಾಣಿಸುತ್ತೆ. ಓಕೆ, ಹೆಲ್ತಿ ಹೇರ್ ಥರ ಅನಿಸುತ್ತೆ, ನಿಮಗೆ ಸ್ಪ್ಲಿಟ್ ಎಂಡ್ಸ್ ತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.